ಉದಾಹರಣೆ ಅದ ಮಾಡ್ರಿ. ಇದನ್ನು ಸರಿಯಾದ ಪ್ರಶ್ನೆ ನೀವು ಸ್ವಲ್ಪ ವಿಚಾರ ಮಾಡಿ ಮಾಡ್ತಕ್ಕ ಸ್ವಲ್ಪ ವಿಚಾರ ಶಕ್ತಿ ಬರಲಿ ಅಂತ ತಿಳ್ಕೊಂಡು ಹಾಕಿನಿ. ಅದು ವಿಚಾರ ಮಾಡ್ಬೇಕು. ಮಾಡೋದಾದಿಂದ ವಿಡಿಯೋ ಆನ್ ಮಾಡಿರಿ, ಬಂದು ನಾ ತಿಳಿಸ್. ಎಲ್ಲರೂ ಮಾಡೋದಾಯ್ತಲ್ಲ? ಹಾಂ, ವಿಡಿಯೋ ಆನ್ ಮಾಡಿ. ಈಗ ಎಲ್ಲರೂ ಬೋರ್ಡ್ ಕಡೆ ಲಕ್ಷ್ಯ ಕೊಟ್ಟು ನೋಡ್ರಿ. ಏನದ ಇದು? ಅಸಲ ಮತ್ತು ಬಡ್ಡಿ ದರ ಕಂಡುಹಿಡಿಬೇಕಾಗ್ಯದ. ಸರಳ ಬಡ್ಡಿ ಅಂತೆ ಅಸಲು 3 ವರ್ಷಗಳಲ್ಲಿ ರೂಪಾಯಿ 1950 ಮೊತ್ತ ಆಗುತ್ತದೆ. ಅದೇ ಅಸಲು 5 ವರ್ಷಗಳಲ್ಲಿ 2250 ರೂಪಾಯಿ ಆಗುತ್ತದೆ. ಹಾಗಾದರೆ ಅಸಲು ಮತ್ತು ಬಡ್ಡಿ ದರವನ್ನು ಕಂಡುಹಿಡಿಯಿರಿ. ಅದೇ 1 ವರ್ಷದ ಬಡ್ಡಿ ಬರಂಗಿಲ್ಲ. ಈಗ 5 ವರ್ಷದ ಮೊತ್ತದಾಗ 3 ವರ್ಷದ ಮೊತ್ತ ಕಳೆದ್ರೆ 2 ವರ್ಷದ ಬಡ್ಡಿ ಬರ್ತಾವ. ಅದನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕು ನೀವು. 5 ವರ್ಷದ ಮೊತ್ತ, 5 ವರ್ಷದ ಮೊತ್ತ ಮೈನಸ್ 3 ವರ್ಷದ ಮೊತ್ತ, 3 ವರ್ಷದ ಮೊತ್ತ ಕಳೆದ್ರೆ ಏನ್ ಬರ್ತದ ನೋಡ್ರಿ. ಇಲ್ಲಿ 5ರ 3 ಕಳೆದ್ರೆ 2 ವರ್ಷದ ಬಡ್ಡಿ ಬರ್ತದ. 2 ವರ್ಷದ ಬಡ್ಡಿ, 2 ವರ್ಷದ ಬಡ್ಡಿ ಬರೋಬರಿ. ಯಾಕೆ 2 ವರ್ಷ ಅಂತ ಹಚ್ಕೊಂಡ್ರಿ? 5ರ 3 ಕಳೆದ್ರೆ 2 ವರ್ಷ ಆಯ್ತು. 2 ವರ್ಷದ ಬಡ್ಡಿ ಅಂದ್ರೆ 2250 5 ವರ್ಷದ ಬಡ್ಡಿ ಮೊತ್ತ. ಆಮೇಲೆ 3 ವರ್ಷದ ಮೊತ್ತ 1950 ಅದ. ಇದನ್ನು ಕಳೆದ್ರೆ ಏನು ಬರ್ತದೆ ನೋಡ್ರಿ? ಪೂಜೆಗೆ ಪೂಜೆ, ಪೂಜೆಗೆ ಪೂಜೆ. 12ರಾಗ 9 ಆದ್ರೆ ಎಷ್ಟು ಬರ್ತದ? 12ರಾಗ 9 ಆದ್ರೆ 300 ರೂಪಾಯಿ ಆಯ್ತು. ಎಷ್ಟು ಬಂತು? 300 ರೂಪಾಯಿ. ಲಕ್ಷ ಕೊಟ್ಟು ನೋಡ್ರಿ. ಎಷ್ಟು ಬಂತು? 300 ರೂಪಾಯಿ ಬಂತು. ಎಷ್ಟು ಬಂತು ನೋಡ್ರಿ? 1950 ಕಳೆದ್ರೆ ಎಷ್ಟು ಬಂತು? 300 ರೂಪಾಯಿ ಬಂತು. 300 ರೂಪಾಯಿ ಬಂತು. 2 ವರ್ಷದ ಬಡ್ಡಿ ಎಷ್ಟು ಬಂತು? 300 ರೂಪಾಯಿ ಬಂತು. 1 ವರ್ಷದ ಬಡ್ಡಿ ತಕ್ಕೋಬೇಕೀಗ ನೀವು. 1 ವರ್ಷದ ಬಡ್ಡಿ ಬರೋಬರಿ, 1 ವರ್ಷದ ಬಡ್ಡಿ ಬರೋಬರಿ, 1 ವರ್ಷದ ಬಡ್ಡಿ ಬರೋಬರಿ 300 ಸರಾಸ್ ಬಾಗ್ಲಿ 2 ಒಂದಲೇ 2 150 ಅಂದ್ರೆ 1 ವರ್ಷದ ಬಡ್ಡಿ ಎಷ್ಟಾಯ್ತು? 150 ರೂಪಾಯಿ ಆಯ್ತು. 1 ವರ್ಷದ ಬಡ್ಡಿ ಬರೋಬರಿ 150 ರೂಪಾಯಿ. ಈಗ ಅಸಲು ಬರಬೇಕಾದ್ರೆ ನೀವು 5 ವರ್ಷದ ಮೊತ್ತದಾಗ ನೀವು 5 ವರ್ಷದ ಬಡ್ಡಿ, ಯಾಕೆ 1 ವರ್ಷದ ಬಡ್ಡಿ ಬಂತಿದ್ದು. ಆಮೇಲೆ 5 ವರ್ಷದ ಮೊತ್ತದಾಗ 5 ವರ್ಷದ ಬಡ್ಡಿ, ಇದು 1 ವರ್ಷದ ಬಡ್ಡಿದ. ಆಮೇಲೆ 5 ವರ್ಷದ ಬಡ್ಡಿ ಕಳೆದ್ರೆ ಅಂದ್ರೆ ನೀವು 5 ವರ್ಷದ ಮೊತ್ತದ ಅಸಲು ಬರ್ತದೆ. 3 ವರ್ಷದ ಮೊತ್ತದೊಳಗೆ 3 ವರ್ಷದ ಬಡ್ಡಿ ಕಳೆದ್ರೆ ಅಂದ್ರೆ 3 ವರ್ಷದ ಒಳಗಿನ ಅಸಲು ಹೊರಗೆ ಬರ್ತದೆ. ಇದ್ರದ್ದು ಅಸಲು ಅಷ್ಟೇ ಇರ್ತದೆ, ಇದ್ರದ್ದು ಅಸಲು ಅಷ್ಟೇ ಇರ್ತದೆ. ಅದನ್ನು ನೀವು ತಿಳ್ಕೊಬೇಕು. ಅಂದ್ರೆ ಗಣಿತಗಳು ಬಹಳ ಸರಳ ಬರ್ತಾವೆ. 5 ವರ್ಷದ ಮೊತ್ತದಾಗ ನೀವು ಯಾವ ಮೊತ್ತ ಹಚ್ಕೊತೀರಿ? ನೀವು ಇದನ್ನ ಹಚ್ಕೊಂಡ್ರಿ ಅಂತಂದ್ರೆ, ಇದನ್ನ ಹಚ್ಕೊಂಡ್ರಿ ಅಂದ್ರೆ 3 ವರ್ಷದ ಬಡ್ಡಿ ಕಳಿ. ಇದನ್ನ ಹಚ್ಕೊಂಡ್ರಿ ಅಂದ್ರೆ 5 ವರ್ಷದ ಬಡ್ಡಿ ಕಳಿಬೇಕು ನೀವು. ಯಾವ್ದು ಹಚ್ಕೋತೀರಿ? ಇದನ್ನ ಹಚ್ಕೋರಿ. ಓಕೆ. ಅಸಲು ಬರೋಬರಿ, ಅಸಲು ಬರೋಬರಿ 3 ವರ್ಷದ ಮೊತ್ತ ಎಷ್ಟದ? 1950. 1950 ಮೈನಸ್ ಎಷ್ಟು? ಇದು 3 ವರ್ಷದ ಬಡ್ಡಿ ಕಳೀರಿ. 3 ಗುಂಡ್ಲೆ 150 ಬರೋಬರಿ 1950. 3 ವರ್ಷದ ಬಡ್ಡಿ 450 ಆಯ್ತು. 450 ಕಳೆದ್ರೆ ಅಂದ್ರೆ ಎಷ್ಟಾಗ್ತದೆ ನೋಡ್ರಿ? 1500 ರೂಪಾಯಿ ಅಸಲು ಆಯ್ತು ನೋಡ್ರಿ. ಅಸಲು ಬರೋಬರಿ 1500 ರೂಪಾಯಿ. ಇನ್ನು ನೀವು ಏನು ಬೇಕಾದ ಹಚ್ಕೋರಿ. ನೀವು ಯಾವ್ದು ಬಡ್ಡಿ ಹಚ್ಕೋತೀರಿ ಅದು ಬರ್ತದೆ. ಯಾವ್ದು ಬಡ್ಡಿ ಹಚ್ಕೋತೀರಿ ನೀವು ಅದು ಬರ್ತದೆ. ಈಗ ನೋಡ್ರಿ, ಅಸಲು ಎಷ್ಟದ? 1500 ಅದ. ಅವಧಿ 3 ವರ್ಷ ಆಯ್ತು. ಬಡ್ಡಿ ಎಷ್ಟಾಯ್ತು? 450 ಆಯ್ತು. ಬಡ್ಡಿ ದರ ಒಂದೇ, 2 ಒಂದೇ. ಈಗ ಅಸಲು ಎಷ್ಟು ಹಚ್ಕೋತೀರಿ ನೋಡ್ರಿ. ಅಸಲು ಬರೋಬರಿ
ಅಸಲು ಬರೋಬ್ಬರಿ 1500. ಆಮೇಲೆ ಅವಧಿ ಬರೋಬ್ಬರಿ ನೀವು ಇದನ್ನೇ ತಕೊಂಡ್ರಲ್ಲ 3 ವರ್ಷ. ಅವಧಿ ಬರೋಬ್ಬರಿ 3 ವರ್ಷ. ಅದಕ್ಕೆ ನೀವು ಬಡ್ಡಿ ತಕೊಂಡ್ರೆ ಅದನ್ನೇ ಹಚ್ಕೋರಿ, ಸರಳ ಆಗಿಬಿಡ್ತದ. ಬಡ್ಡಿ ಬರೋಬ್ಬರಿ ಎಷ್ಟದ? 3 ವರ್ಷದ ಬಡ್ಡಿ 450. ಬಡ್ಡಿ ಎಷ್ಟು ಬಂತು? 450 ಆಯ್ತು. ಶೇಕಡಾ ದರ ಬರೋಬ್ಬರಿ ಎಷ್ಟು? ಶೇಕಡಾ ದರ ಬರೋಬ್ಬರಿ ಶೇಕಡಾ ದರ ಬರೋಬ್ಬರಿ ಎಷ್ಟು? ದರದ ಸೂತ್ರ ಏನದ ನೋಡ್ರಿ. ಶೇಕಡಾ ದರ ಬರೋಬ್ಬರಿ ಸೂತ್ರ ಕರೆಕ್ಟಾಗಿ ತಿಳ್ಕೊಬೇಕು. ಶೇಕಡಾ ದರ ಬರೋಬ್ಬರಿ 100 ಗುಂಡ್ಲೆ 1 ಗುಂಡ್ಲೆ ಬಡ್ಡಿ ಸರ್ವಾಸ್ ಬಾಗ್ಲೆ ಅಸಲು ಗುಂಡ್ಲೆ ಅವಧಿ. ನೀವು ಯಾವ್ದಾರದ ಮತ್ತದ ಅಂದ್ರೆ ಅಸಲು ತಕೊಂಡ್ರೆ ಅದನ್ನೇ ಹಚ್ಕೊಂಡ್ಬಿಡ್ರಿ. 100 ಗುಂಡ್ಲೆ 1 ಗುಂಡ್ಲೆ ಬಡ್ಡಿ ಎಷ್ಟದ? 450. ಬಡ್ಡಿ 450. ಅಸಲು ಎಷ್ಟದ? 1500 ಅದ. 1500 ಅದ. ಅವಧಿ ಎಷ್ಟದ? 3 ಅದ. ಬರೋಬರಿ ಶೇಕಡಾ ದರ ಬರ್ತದೆ. ಈ ಪೂಜೆ ಹೊತ್ತು ಇವೆರಡು ಪೂಜೆ ಅದು. 15 ಒಂದಲೇ 15 3 45 0. 3 ಒಂದಲೇ 3 ಹತ್ತಲೆ ಬರೋಬ್ಬರಿ ಶೇಕಡಾ ದರ ಎಷ್ಟು? 10. ಆದ್ದರಿಂದ ಅಸಲು ಬರೋಬ್ಬರಿ 1500 ರೂಪಾಯಿ. ದರ ಬರೋಬ್ಬರಿ ಶೇಕಡಾ 10. ಇದರ ಉತ್ತರ ಡಬಲ್ ಉತ್ತರ ಇದ್ದಾಗ ಹಿಂಗೆ ಮಾಡ್ಕೋಬೇಕು ಆನ್ಸರ್. ಇದು ಬೈಪಾಟ್ ಆಗ್ಬಿಟ್ಟದ ಇಂಗ್ಲೀಷ್ನಾಗ ಹೆಚ್ಚೋದು, ತಪ್ಪು ತಿಳ್ಕೊಬಾರ್ದು. ನೋಡ್ರಿ ಎಷ್ಟು ಹೆಂಗವು ನೋಡ್ರಿ ಗಣಿತ. ಇಂಥ ಗಣಿತಗಳು ಕಲ್ತಾರೆ ಅಂದ್ರೆ ಯಾಕೆ ನಿಮ್ಮನ್ನು ಕೈ ಹಿಡಿಯೋರು? ನೋಡ್ರಿ ಶೇಕಡಾ 10 ದರ ಬಂತು. ಇನ್ನೊಂದ್ಸಲ ತಿಳಿಸಿ ಹೇಳ್ತಾನೆ ನೋಡ್ರಿ, ಎಲ್ಲರೂ ಕೇರ್ಫುಲಿ ನೋಡ್ರಿ. 5 ವರ್ಷದ ಮೊತ್ತದಾಗ 3 ವರ್ಷದ ಮೊತ್ತ ಕಳೆದ್ರೆ 2 ವರ್ಷದ ಬಡ್ಡಿ ಬರ್ತದ. 3 ವರ್ಷದ ಮೊತ್ತ 2250. 3 ವರ್ಷದ ಮೊತ್ತ 1950. 300 ರೂಪಾಯಿನು 2 ವರ್ಷದ ಬಡ್ಡಿ ಬಂತು. 1 ವರ್ಷದ ಬಡ್ಡಿ ಬರೋಬರಿ 300 ಸರಾಸ ಮೇಲೆ 150 ರೂಪಾಯಿ ಬಡ್ಡಿ ಬಂತು. ಇದು 1 ವರ್ಷದ ಬಡ್ಡಿ ಅಂತ ತಿಳ್ಕೊ. ಅವಾಗ ಈಗ ಅಸಲು ಎದರಂದು ತಕ್ಕೋತೀರಿ ನೀವು? 3 ವರ್ಷದ ಮೊತ್ತದ ಅಸಲು ತಕ್ಕೋಬೇಕಾಗಿತ್ತಂದ್ರೆ 1950 ಮೈನಸ್ 3 ವರ್ಷದ ಬಡ್ಡಿ ಕಡಿಬೇಕು. 1 ವರ್ಷದ ಬಡ್ಡಿ ಬಂದದ. ಇಲ್ಲಿ 3 ವರ್ಷದ ಬಡ್ಡಿ ಕಳೀರಿ. 1950 15 450. 1500 ಏನಾಯ್ತು? ಅಸಲಾತು. ಇದೇ ಸಂಗತಿ ಇಟ್ಟು ಬಿಡುದು, ಯಾಕಂದ್ರೆ ಎರಡು ಥರದ ಅಸಲು ಸೇಮ್ ಅದ. ಇದೇ ಸಂಗತಿ ಇಟ್ಟ ನೀವು ಬಡ್ಡಿ ದರ ತೆಗಿಬಹುದು. ಅಸಲು ಬರೋಬ್ಬರಿ 1500. ಅವಧಿ ಬರೋಬ್ಬರಿ 3 ವರ್ಷ. ಯಾಕಂದ್ರೆ 3 ವರ್ಷದ ಬಡ್ಡಿ ಕಳೆದಿರಿ ಅಂದ್ರೆ ನೀವು 3 ವರ್ಷದ ಮೊತ್ತದಾಗ ನೀವು ಬಡ್ಡಿ ಕಳೆದ್ರೆ ಅವಧಿ 3 ವರ್ಷ ಹಚ್ಕೋರಿ. ಬಡ್ಡಿ 450 ಆಯ್ತು. ಶೇಕಡಾ ದರ ಬರೋಬ್ಬರಿ ಎಷ್ಟು? ಶೇಕಡಾ ದರ ಬರೋಬ್ಬರಿ 100 ಗುಂಡ್ಲೆ 1 ಗುಂಡ್ಲೆ ಬಡ್ಡಿ ಸರಾಸರಿ ಅಸಲು ಗುಂಡ್ಲೆ ಅವಧಿ. 100 ಗುಂಡ್ಲೆ 1 450. 1500 ಅಸಲು 3 ವರ್ಷ ಅವಧಿ ಬರೋಬ್ಬರಿ ಶೇಕಡಾ 10. ಅಸಲು ಬರೋಬ್ಬರಿ 1500. ದರ ಬರೋಬ್ಬರಿ ಶೇಕಡಾ 10. ನೋಡ್ರಿ ಇಂಥ ಗಣಿತಗಳು ಸರಳ ಬಡ್ಡಿ ಲೆಕ್ಕದಾಗಿರ್ತಾವ. ಸೊ ಅಸಲ ಗುಂಡ್ಲೆ ಅವಧಿ ಗುಂಡ್ಲೆ ದರ ಅಂತ ಹಾಕಿಬಿಟ್ರೆ ಅಲ್ಲ ಗಣಿತಗಳು. ಅಪ್ ಟು ನೀವು ಎಲ್ಲಿ ತನಕ ನೀವು 10th ತನಕ ನಿಮ್ಮ ಕೈ ಹಿಡಿಯೋರು ಯಾರು ಇಲ್ಲ. ಇವೆಲ್ಲ ಬ್ಯಾಂಕಿನ ಪರೀಕ್ಷೆಗೆ ಬೀಳ್ತಾವೆ, ಅದನ್ನು ತಿಳ್ಕೊ. ಶೇಕಡಾ ದರ ಬರೋಬ್ಬರಿ ಸೂತ್ರ 100 ಗುಂಡ್ಲೆ 1 ಬಡ್ಡಿ. ಈ ಸಂಗತಿ ಮೇಲೆ ನೀವು ಬಡ್ಡಿ ದರ ತೆಗಿಬಹುದು. 5 ವರ್ಷದ ಮೊತ್ತದಾಗ 5 ವರ್ಷದ ಬಡ್ಡಿ ತೆಗೆದ್ರೆ ಅಲ್ಲಿ ಅವಧಿ 5 ಹಚ್ಕೋಬೇಕು. ನೀವು 3 ವರ್ಷದ ಮೊತ್ತವನ್ನು ಹೊರಗೆ 3 ವರ್ಷದ ಮೊತ್ತದಾಗಿಂದ ಅಸಲು ಹೊರಗೆ ತೆಗೆದಿರಿ ಅಂದ್ರೆ ಅದೇ ಸಂಗತಿಗಳನ್ನು ಹಚ್ಚಿದ್ರೆ ಭಾಳ ಸರಳ ಉತ್ತರ ಬರ್ತಾವೆ.
ಅದೇ ಸಂಗತಿ ಆಗ್ತದೆ, ಎರಡೂ ಹಚ್ಚಿದ್ರು ಬರ್ತವೆ, ಏನು ಸಂಬಂಧ. ಆದ್ರೆ ಬಡ್ಡಿ ಮಾತ್ರ ಹೆಚ್ಚಿಗೆ ಕಳಿಬೇಕಾಗ್ತದೆ. ಅಸಲು 1500, 2250 ನೀವು ಎಷ್ಟು ವರ್ಷದ್ದು? 5 ವರ್ಷದ ಬಡ್ಡಿ ಇದ್ರಾಗ ಕಳಿಬೇಕು. ಅದ್ರಾಗ 5 ವರ್ಷದ ಬಡ್ಡಿ ಅಂದ್ರೆ ಎಷ್ಟಾಗ್ತದೆ? 15 75 750 ತೆಗೆದ್ರು ಮತ್ತೆ ನಿಮ್ಗೆ ಅಸಲು 1500 ಬರ್ತದೆ. ನೋಡ್ರಿ ಹೆಂಗಿರ್ತಾವ ಗಣಿತಗಳನ್ನು ನೀವು ತಿಳ್ಕೊಂಡು ನೋಡ್ಬೇಕಷ್ಟೆ. ಎಲ್ಲ ಕರೆಕ್ಟ್ ಆಗ್ಯದಿಲ್ಲ ನೋಡ್ಲಾರ್ದ ಅಳಗ್ಸೋದಿಲ್ಲ. ಶೇಕಡ ದರ ಪರ್ಮನೆಂಟ್ ಆಗಿರ್ತಾವ ಇವು ಗಣಿತಗಳು. ಅದಕ್ಕೆ ಲಕ್ಷ ಕೊಟ್ಟು ನೋಡ್ರಿ. ನೋಡಿ, ಯಾಕಂದ್ರೆ ವಿಡಿಯೋ ಇರ್ತದ ಭಾಳ ಚಂದಂಗೆ ತಿಳಿಸಿ ಹೇಳಿರ್ತದ. ನೀವು ಫೇರ್ದಾಗೂ ಚಂದಂಗೆ ಹಿಂಗೆ ಬಿಡಿಸ್ಕೊಳ್ರಿ, ಚಂದಂಗೆ ಮಾಡ್ರಿ ಗಣಿತಗಳು.